ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಸಿಹಿ ಪೊಂಗಲ್ ಮಾಡುತ್ತಿದ್ದೇನೆ. ತುಂಬ ಟೇಸ್ಟಿಯಾಗಿರ್ತದೆ. ಈ ಸಂಕ್ರಾಂತಿಗೆ ವಿಶೇಷವಾಗಿ ಮಾಡುತ್ತಿದ್ದೇನೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ನಾನು ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಅಕ್ಕಿ ತಗೊಂಡಿದ್ದೇನೆ. ಒಂದು ಕಪ್ಪಲ್ಲಿ ನೋಡಿ ಹಾಕೊಳ್ಳೋಣ. ಹಾಗೆ ಅಷ್ಟೇ ಪ್ರಮಾಣದಲ್ಲಿ ಮೂಂಗ್ ದಾಲ್ ತಗೊಂಡಿದ್ದೇನೆ, ಹೆಸರು ಬೇಳೆಯನ್ನು. ಸೇಮ್ ಕ್ವಾಂಟಿಟಿಯಲ್ಲಿ ತಗೊಳ್ಬೋದು. ಮತ್ತೆ ಸ್ವಲ್ಪ ಹೆಸರುಬೇಳೆ ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ. ಈಗ ಇದನ್ನು ಹುರಿದುಕೊಳ್ಬೇಕು. ಫ್ರೆಂಡ್ಸ್, ಒಂದು ಬಾಣಲೆ ಬಿಸಿಗಿಟ್ಟಿದ್ದೇನೆ. ಈ ಹೆಸರುಬೇಳೆನ ಹಾಕ್ತೇನೆ. ಗಮ್ ಅಂತ ಪರಿಮಳ ಬರುವವರೆಗೂ ಹುರಿದುಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಇದು ಹುರಿದು ಮಾಡಿದರೆ ಚೆನ್ನಾಗಿರ್ತದೆ ಟೇಸ್ಟ್ ಪೊಂಗಲಿದು. ನೋಡಿ ಫ್ರೆಂಡ್ಸ್, ಇದಾಗಿದೆ. ಈಗ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಈಗ ರೈಸ್ ಹಾಕೊಳ್ತೇನೆ. ಅದಕ್ಕೆ ರೈಸೇನು ಜಾಸ್ತಿ ಹುರ್ಕೊಳ್ಳೋದು ಬೇಡ. ಈಗ ಜಸ್ಟ್ 1 ಮಿನಿಟ್ ಅಷ್ಟೇ, ಸ್ವಲ್ಪ ಬಿಸಿ ಆದರೆ ಸಾಕು. ಓಕೆ ಫ್ರೆಂಡ್ಸ್, ನಾನು ಸ್ಟವ್ ಆಫ್ ಮಾಡ್ತೇನೆ. ಸ್ಟವ್ ಆಫ್ ಮಾಡಿ ಕೂಲ್ ಆದಮೇಲೆ ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕೊಳ್ಬೇಕಾಗ್ತದೆ. ಫ್ರೆಂಡ್ಸ್, ಕ್ಲೀನಾಗಿ ತೊಳೆದು ಕುಕ್ಕರಿಗೆ ಹಾಕಿ ಇಟ್ಕೊಂಡಿದ್ದೇನೆ. ಕ್ಲೀನಾಗಿ ತೊಳಿಬೇಕಾಗ್ತದೆ ಫ್ರೆಂಡ್ಸ್. ಹುರಿದಾದ್ಮೇಲೆ ಹುರಿದು ಹಾಗೆ ಮಾಡ್ತಾರೆ ಕೆಲವೊಬ್ಬರು, ಆದರೆ ಇದು ತೊಳೆದ್ರೆ ಕ್ಲೀನ್ ಆಗ್ತದಲ್ವ. ಹಾಗೆ ಇದಕ್ಕೆ ನಾನು ಅದೇ ಕಪ್ಪಲ್ಲಿ ನಾನು 3 ಕಪ್ ವಾಟರ್ ಹಾಕೊಳ್ತೇನೆ. ಒಂದು ಕಪ್ ವಾಟರ್ ಹಾಕೊಳ್ತೇನೆ. ಹಾಗೆ ಅರ್ಧ ಕಪ್ ಮಿಲ್ಕ್ ಸೇರಿಸ್ತೇನೆ ಫ್ರೆಂಡ್ಸ್. ಹಾಲು ಹಾಕ್ತೇನೆ. ಸ್ವಲ್ಪ ತಿರುಗಿಸ್ಕೊಳ್ಳೋಣ ಫ್ರೆಂಡ್ಸ್. ನಾನು ಫ್ರೆಂಡ್ಸ್ 1 ಟೇಬಲ್ ಸ್ಪೂನು ತುಪ್ಪ ಹಾಕೊಳ್ತೇನೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೊಂಡಿದ್ದೇನೆ. ಇದು ಫ್ರೆಂಡ್ಸ್ 4 ವಿಸಿಲು ಕೂಗಿಸ್ಕೊಳ್ಬೇಕಾಗ್ತದೆ. 4 ವಿಸಿಲ್ ಆಗಬೇಕು ಇದು. ಮುಚ್ಚೋಣ ಫ್ರೆಂಡ್ಸ್. ಇದು ಬೆಂದಾಗಿದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಕರೆಕ್ಟ್ ಹದದಲ್ಲಿದೆ ಫ್ರೆಂಡ್ಸ್. ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಹಾಗೆ 1 ಕಪ್ಪು ಬೆಲ್ಲ ತಗೊಂಡಿದ್ದೇನೆ. ನಾನು ರೈಸ್ ತಗೊಂಡಿದ್ದೇನೆ ಅಲ್ವಾ, ಅದೇ ಕಪ್ಪಲ್ಲಿ 1 ಕಪ್ ಬೆಲ್ಲ ತಗೊಂಡಿದ್ದೇನೆ. ಹಾಕ್ತೇನೆ. ಹಾಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಬೆಲ್ಲ ಕರೆಕ್ಟ್ ಇದೆ. ಇದು ಪಾಕ ಏನು ಬೇಕಿಲ್ಲ, ಅದು ಕ್ಲೀನ್ ಆಗಲಿಕ್ಕೋಸ್ಕರ. ಬೆಲ್ಲದಲ್ಲಿ ಕಸ ಕಡ್ಡಿ ಇರ್ತದೆ ಒಂದೊಂದು ಟೈಮು, ಒಂದೊಂದು ಬೆಲ್ಲದಲ್ಲಿ. ಕ್ಲೀನ್ ಆಗಲಿಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಇದಾಗಿದೆ. ಕಂಪ್ಲೀಟಾಗಿ ಕರಗಿದೆ ನೋಡಿ ಬೆಲ್ಲ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ಬೆಲ್ಲವನ್ನು ಸೂಸ್ಕೊಳ್ಳೋಣ. ಚೆನ್ನಾಗಿ ಸ್ಟೈನ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಸ ಇದೆ ನೋಡಿ. ನೋಡಿ, ಅದಕ್ಕೋಸ್ಕರ ನಾನು ಈ ಥರ ಬೆಲ್ಲ ಹದ ಇದು ಮಾಡ್ಕೊಂಡಿದ್ದು, ಬಿಸಿ ಮಾಡ್ಕೊಂಡಿದ್ದು.
ಫ್ರೆಂಡ್ಸ್, ಪುನಃ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇನೆ, ಬಾಣಲಿ ಇಟ್ಟಿದ್ದೇನೆ, ಅದೇ ಬಾಣಲಿ ಇಟ್ಟಿದ್ದೇನೆ. ಈಗ ನಾವು ಬೇಯಿಸಿಟ್ಕೊಂಡಂಥ ಅಕ್ಕಿ ಮತ್ತು ಬೇಳೆ ಮಿಶ್ರಣವನ್ನು ಹಾಕೊಳ್ಳೋಣ. ಫ್ರೆಂಡ್ಸ್, ಇದಕ್ಕೆ ನಾನು 1 ಗ್ಲಾಸ್ ಅದು ಬೇಯಿಸಿದಂಥ ಕುಕ್ಕರಲ್ಲಿ ಅದಕ್ಕೆ ನೀರು ಹಾಕೊಳ್ತಿದ್ದೇನೆ. ಇದು ತುಂಬ ನೀರು ಬೇಡ, ಗಟ್ಟಿನೂ ಬೇಡ, ಹಾಗೆ ಇರಬೇಕು. ಪೊಂಗಲ್ ಅಂದರೆ ಸ್ವಲ್ಪ ಥಿಕ್ನೆಸ್ ಇರಬೇಕು, ಇದ್ರೆ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ನೋಡಿ ಹೇಗೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ. ಬಾಯಿಗಿಟ್ರೆ ಕರ್ತದೆ, ಆ ಥರ ಇರ್ತದೆ ಈ ಪೊಂಗಲ್. ಇನ್ನೂ 1 ಗ್ಲಾಸ್ ನೀರು ಸೇರಿಸ್ತೇನೆ ಫ್ರೆಂಡ್ಸ್. ಓಕೆ, ಈಗ ಬೆಲ್ಲ ಸೇರಿಸೋಣ. ಬೆಲ್ಲ ರೆಡಿ ಮಾಡ್ಕೊಂಡಿದ್ದೇನಲ್ವಾ, ಅದು ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾನು 1 ಟೇಬಲ್ ಸ್ಪೂನ್ ಘೀ ಸೇರಿಸ್ತಾ ಇದ್ದೇನೆ ಫ್ರೆಂಡ್ಸ್. ಗ್ಯಾಸ್ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಈ ಹದದಲ್ಲೇ ಇರಲಿ ಫ್ರೆಂಡ್ಸ್. ಇನ್ನು ಸ್ವಲ್ಪ ಥಿಕ್ನೆಸ್ ಬರ್ತದೆ. ಕುದೀಲಿ ಫ್ರೆಂಡ್ಸ್. ನಮ್ಮ ಪೊಂಗಲ್ ಬೇಯ್ತಾ ಇದೆ. ಈಗ ನಾನು 1 ಚಿಟಿಕೆ ಸಾಲ್ಟ್ ಸೇರಿಸ್ತಾ ಇದ್ದೇನೆ, ಚೆನ್ನಾಗಾಗ್ತದೆ. ಉಪ್ಪು ಸೇರಿಸ್ತಾ ಇದ್ದೇನೆ. ಹಾಗೆ ಏಲಕ್ಕಿ ಪೌಡರ್ ಹಾಕ್ತಿದ್ದೇನೆ. ನಾನು 4 ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ, ಅದು ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ. ಇದಾಗಿದೆ. ಈಗ ನೋಡಿ ಚೆನ್ನಾಗಿ ಹದ ಬಂದಿದೆ. ಈ ಥಿಕ್ನೆಸ್ ಇರಲಿ, ಇಷ್ಟೇ ಇರಲಿ. ಈಗ ಕೊನೆಯಲ್ಲಿ 1 ಅರ್ಧ ಟೇಬಲ್ ಸ್ಪೂನ್ ಘೀ ಹಾಕೊಳ್ತೇನೆ.
ಓಕೆ ಫ್ರೆಂಡ್ಸ್, ಇದಾಗಿದೆ. ಈಗ ಫ್ರೆಂಡ್ಸ್, ಈಗ ಗೋಡಂಬಿ ಹುರಿದು ಹಾಕೊಳ್ಳೋಣ. ಒಂದು ಬಾಣಲಿ ಇಟ್ಟಿದ್ದೇನೆ, ಸ್ವಲ್ಪ ಆಯಿಲ್ ಹಾಕೊಳ್ತೇನೆ, ಇದು ಗೀ ಹಾಕೊಳ್ತೇನೆ. ಹಾಗೆ ಗೋಡಂಬಿ ಹಾಕೊಳ್ಳೋಣ. ಇದಾಗಿದೆ. ಇದು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಪೊಂಗಲಿಗೆ. ನೋಡಿ, ಈಗ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಿದ್ದೇನೆ ಕೊನೆಯಲ್ಲಿ. ನೋಡಿ, ಪೊಂಗಲ್ ರೆಡಿಯಾಗಿದೆ, ಸರ್ವ್ ಮಾಡೋಣ. ಹಾಗೆ ಫ್ರೆಂಡ್ಸ್, ನೀವು ಮಾಡಿ ನನಗೆ ಹೇಗೆ ಬಂದಿದೆ ಅಂತ ನನಗೆ ಹೇಳಿ ಆಯಿತಾ, ಕಮೆಂಟಲ್ಲಿ. ತುಂಬ ಚೆನ್ನಾಗಿ ಬರ್ತದೆ. ಈ ಸಂಕ್ರಾಂತಿಗೆ, ಮಕರ ಸಂಕ್ರಾಂತಿಗೆ ನೀವು ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರ್ತದೆ ನೋಡಿ. ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.